ಜೀವನದಲ್ಲಿ ಏನೇನಾಗಿದೆ ಏನೇನಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ನೀನ್ ಹೆಂಡತಿ ನೀನ್ ಬಿಟ್ಟು ಹೋಗಿದಾಳಲ್ಲ, ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ನಿಂದು ಅಂತ ಒಂದು ಜೀವನ ಇದೆ, ನಿಂದು ಅಂತ ಒಂದು ಬದುಕು ಇದೆ. ಹೀಗೆಲ್ಲ ಮಾಡಿ ಅದನ್ನೆಲ್ಲ ಹಾಳು ಮಾಡ್ಕೋಬೇಡ. ಜಯಂತ್, ಎಲ್ಲಿಗೂ ಹೊರಟಿರೋ ಆಗಿದೆ? ಅಲ್ಲಪ್ಪ, ನಿನ್ನೆ ತಾನೇ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳ್ತಿದ್ದೆ. ಇವತ್ತಾಗ್ಲೇ ಹೊರಗಡೆ ಹೋಗೋಕೆ ರೆಡಿ ಆಗಿಬಿಟ್ಟಿದ್ಯಲ್ಲ. ಒಂದೆರಡು ದಿನ ಮನೆಯಲ್ಲಿದ್ದು ವಿಶ್ರಾಂತಿ ತಗೊಳ್ಳೋದಲ್ವಾ? ಇಲ್ಲ ಶಾಂತಮ್ಮ, ಈಗ ನಾನು ಸುಮ್ಮನೆ ಇದ್ರೆ ಜೀವನದಲ್ಲಿ ಅದನ್ನು ಕಳ್ಕೊಂಡ್ಬಿಡ್ತೀನಿ ಅಷ್ಟೇ. ನೀವು ನಿನ್ನೆ ಆಡಿದ ಮಾತುಗಳು ಮನಸ್ಸಿಗೆ ಚುಚ್ಚು ಹಾಗಿದ್ರು, ಆದರೆ ಅವುಗಳ ಹಿಂದೆ ಇದ್ದ ನಿಜಾಂಶ ನನಗೆ ಅರ್ಥ ಆಗ್ತಾ ಇದೆ ಶಾಂತಮ್ಮ. ನನ್ನ ಜೀವನದಲ್ಲಿ ನಡೆದಿರೋ ಈ ಕರಾಳ ದಿನಕ್ಕೆ, ನನ್ನ ಒಂಟಿತನಕ್ಕೆ, ಎಲ್ಲದಕ್ಕೂ ನಾನೇ ಕಾರಣ. ನನ್ನ ಅತಿಯಾದ ಪ್ರೀತಿ, ಕೋಪ, ಇಷ್ಟು ದಿವಸ ನನ್ನ ಜೀವನದಲ್ಲಿ ಏನು ನಡೆದಿದೆ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಶಾಂತಮ್ಮ. ಆದರೆ ಮುಂದೆ ಏನು ನಡೆಯುತ್ತೆ ಅದಕ್ಕೂ ನಾನೇ ಕಾರಣ ಅಲ್ವಾ? ನನ್ನ ಚಿನ್ನಮರಿಗೆ ನಾನು ತುಂಬ ನೋವು ಕೊಟ್ಬಿಟ್ಟಿದ್ದೀನಿ ಶಾಂತಮ್ಮ. ಆದರೆ ಇನ್ನು ಮೇಲೆ ಹಾಗಾಗೋದಿಲ್ಲ. ಎಲ್ಲ ತಪ್ಪುಗಳನ್ನು ನಾನು ಸರಿ ಮಾಡ್ಕೋತೀನಿ ಶಾಂತಮ್ಮ. ಸರಿ ಮಾಡಿಕೊಂಡು ಬದಲಾಗ್ತೀನಿ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟ. ನಾವು ಯಾವಾಗಲೂ ಬೇರೆಯವ್ರ ಬೆನ್ನು ನೋಡಿ ತಪ್ಪು ಹೇಳ್ತಾ ಇರ್ತೀವಿ, ನಮ್ಮ ಬೆನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ. ಇದ್ಕೋಬೇಕಾಗಿರೋದು ಮೊದಲು ನಮ್ಮ ತಪ್ಪನ್ನ ಅಲ್ವೇನಪ್ಪ? ಏನೇ ಆಗಲಿ, ನೀವಿಬ್ರು ಸಂತೋಷವಾಗಿ ಜೀವನ ಸಾಕ್ತಿದ್ರೆ ಅಷ್ಟೇ ಸಾಕು. ಸರಿ ಹೋಗುತ್ತೆ ಶಾಂತಮ್ಮ, ಖಂಡಿತ ಸರಿ ಹೋಗುತ್ತೆ. ಸರಿ ಮಾಡ್ಕೋತೀನಿ. ಜಾನ್ವಿಯವರು ನನ್ನ ಜೀವನಕ್ಕೆ ಬಂದ ದೇವತೆ. ಅವ್ರ ಮುಂದೆ ತಲೆಬಾಗಿ ಮಂಡಿ ಊರಿ ಕ್ಷಮೆ ಕೇಳೋಕ್ಕೆ ನಂಗೆ ಯಾವ ಹಿಂಜರಿಕೆನೂ ಇಲ್ಲ ಶಾಂತಮ್ಮ. ಕೇಳ್ಕೊತೀನಿ, ನನ್ನ ತಪ್ಪಿನ ಅರಿವು ನನಗಾಗಿದೆ, ಒಂದೇ ಒಂದ್ಸಲಿ ಮತ್ತೆ ಜೀವನ ಮಾಡೋ ಅವಕಾಶ ಕೊಡಿ ಅಂತ. ಬರಡಾಗಿರೋ ಕತ್ಲಾಗಿರೋ ನನ್ನ ಮನಸ್ಸು ಮನೆ ಎರಡನ್ನೂ ಒಂದೇ ಒಂದ್ಸಲಿ ಬೆಳಗ್ಗೆ ಅಂತ ಕೇಳ್ಕೊತೀನಿ ಶಾಂತಮ್ಮ. ಅವ್ರು ಖಂಡಿತ ಹೂ ಒಂದೇ ಅಂತಾರೆ. ಅವ್ರ ಮನಸ್ಸಿಗೆ ನಾನು ತುಂಬ ನೋವು ಮಾಡಿದ್ದೀನಿ ಅಂತ ಗೊತ್ತು. ಆದರೆ ಮತ್ತೆ ಯಾವತ್ತೂ ತಪ್ಪುಗಳು ನಡೆದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಶಾಂತಮ್ಮ. ನಾನು ಬದಲಿ ಮಾಡ ಇಲ್ಲ ಇಲ್ಲ, ಇವತ್ತು ನನ್ನೆಲ್ಲ ಮೀಟಿಂಗ್ಸ್ ಕ್ಯಾನ್ಸಲ್ ಮಾಡಿಬಿಟ್ಟು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೇ. ಥ್ಯಾಂಕ್ ಯು. ಚಿನ್ನಮರಿ, ಹೂಗಳು ಇಷ್ಟ ಅಲ್ವಾ? ಇದೇನು ಅಂತ ಕೇಳ್ತಾ ಇದ್ದೀರಾ? ಸರ್ಪ್ರೈಸ್ ಗಿಫ್ಟ್. ಎಲ್ಲ ವಿಷಯ ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಏನಿರುತ್ತೆ ನೋಡಿ. ಮೊದಲನೇ ಸರ್ತಿ ನಿಮ್ಮನ್ನ ಈ ಕಣ್ಣುಗಳಿಂದ ನೋಡಿದ ಕ್ಷಣದಿಂದ ಹಿಡಿದು ನೀವು ನನ್ನ ಕಣ್ಣಿನಿಂದ ಮರೆ ಆದ್ರಲ್ಲ, ಅಲ್ಲಿವರೆಗೂ ನಿಮ್ಮ ಜೊತೆ ಕಳೆದ ಪ್ರತಿ ಕ್ಷಣನೂ ಈ ಜಯಂತನ ಅಮೂಲ್ಯನೇ. ನೀವು ನನ್ನ ಜೀವನಕ್ಕೆ ಬಂದ ಮೇಲೆ ಚಿನ್ನಮರಿ, ನನಗೆ ಬದುಕು ಏನು ಅಂತ ಅರ್ಥ ಆಗಿತ್ತು. ನೀವಿಲ್ಲದೆ ನನ್ನ ಅಸ್ತಿತ್ವಕ್ಕೆ ಯಾವುದೇ ಅರ್ಥ ಇಲ್ಲ ಚಿನ್ನಮರಿ. ಸಂಬಂಧಗಳು ಅಂದರೆ ಏನು, ನನ್ನ ಅಸ್ತಿತ್ವ ಅಂದರೆ ಏನು, ಎಲ್ಲದಕ್ಕೂ ನೀವೇ ಕಾರಣ. ನಿಮ್ಮನ್ನು ಬಿಟ್ಟು ಇನ್ನು ಬಾಳೋ ಶಕ್ತಿ ನನಗಿಲ್ಲ ಚಿನ್ನಮರಿ. ನನಗೆ ಗೊತ್ತು ಚಿನ್ನಮರಿ, ನನ್ನಿಂದ ನಿಮಗೆ ತುಂಬ ತೊಂದರೆಗಳಾಗಿವೆ, ನೋವಾಗಿದೆ ಅಂತ. ಆದರೆ ನೀವೇನು ಯೋಚನೆ ಮಾಡಬೇಡಿ, ಜಯಂತ ಎಲ್ಲದನ್ನೂ ಬದಲಿ ಮಾಡ್ತಾನೆ. ನಿಮಗೇನು ಇಷ್ಟನೋ, ಹೇಗಿಷ್ಟನೋ ಹಾಗೆ ಬದುಕ್ತೀನಿ. ನಾನು ಬದಲು ಮಾಡ್ಕೋತೀನಿ ಚಿನ್ನಮರಿ. ಬೇಗ ಬರ್ತೀನಿ. ಜಾನು, ನೀನಿನ್ನೂ ರೆಡಿ ಆಗಿಲ್ವಾ? ವಿಶ್ವ, ಮನೇಲಿ ತುಂಬ ಕೆಲಸ ಇದೆ ಕಣೋ. ಅದು ಅಲ್ಲದೆ ಸರ್ ಒಬ್ಬರೇ ಇರ್ತಾರೆ, ನೀನೇ ಹೋಗ್ಬಾರೋ. ಅವ್ರೊಬ್ರು ಇರ್ತಾರೆ, ಏನಾಗಲ್ಲ. ನೀನು ಮೊದಲು ಹೋಗಿ ರೆಡಿ ಆಗು. ಹಾಗಲ್ವೋ, ಅವ್ರಿಗೇನಾದ್ರು ಊಟ ತಿಂಡಿ ಬಡಿಸ್ಬೇಕು ಅಂದರೆ ಅವರೊಬ್ಬರೇ ಆಗಲ್ವಾ?
ಕಾಫಿ ಟೀ ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಕಣೋ ಅವ್ರಿಗೆ. ಅದು ಅಲ್ಲದೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಅಲ್ಲ ಜನ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀಯಲ್ಲ, ಮಾಡೋಕ್ಕೆ ಕೆಲಸ ಮುಗಿದ್ರು ನೀನು ಕೆಲಸ ಮಾಡೋದು ನಿಲ್ಸಲ್ಲ ಅನಿಸುತ್ತೆ. ಅದೇನೇ ಇದ್ರೂ ಪರವಾಗಿಲ್ಲ, ಬಂದ್ಮೇಲೆ ಮಾಡ್ಕೊಳ್ಳೋಣ, ಮೊದಲು ನೀನು ನಡಿ. ಅಲ್ಲ, ಇಲ್ಲೊಂದು ಮಾತು ಕೇಳು. ಹೇಗೂ ಅಲ್ಲಿ ತಾತ ಮತ್ತು ತನು ಹೋಗಿದ್ದಾರೆ ಅಲ್ವಾ, ನೀನು ಹೊರಡು. ನೀವು 3 ಜನ ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ. ನಾನು ಮನೆಯಲ್ಲೇ ಇರ್ತೀನಿ. ನಾನು ಬರಲೇಬೇಕು ಅಂತ ಏನಿಲ್ವಲ್ಲ. ಅದೆಲ್ಲ ಆಗಲ್ಲ. ಅಮ್ಮ ನಿನಗೆ ಒಳ್ಳೇದಾಗಲಿ ಅಂತ ತಾನೇ ಪೂಜೆ ಕೊಟ್ಟಿರೋದು. ಇವಾಗ ನೀನೇ ಬರಲ್ಲ ಅಂದರೆ ಹೇಗೆ? ಆಯಿತು ಬಿಡು ಜಾನು, ನಂಗೆ ಗೊತ್ತು ನೀನು ಅಮ್ಮನ ಮಾತನ್ನ ಮೀರ್ತಾ ಇದ್ದೆ. ಹೀಗೆ ಅಲ್ವಾ, ಏನೇನೋ ಹೇಳಿಬಿಟ್ಟು ಮಾತಲ್ಲಿ ನನ್ನ ಸಿಕ್ಕಾಕ್ಸ್ಬಿಡ್ತೀಯ. ಸರಿ ನಡಿ, ಸರ್ಗೆ ಹೇಳಿ ಹೋಗೋಣ. ನಾನೇ ಹೇಳ್ತೀನಿ ಬಾ. ಅಪ್ಪ, ತಾತ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ರಂತೆ. ನನ್ನ ಮತ್ತೆ ಚಂದನ್ ಅವ್ರನ್ನ ಬರಕ್ಕೆ ಹೇಳಿದ್ದಾರೆ. ನಾವು ಹೋಗಿ ಬರ್ತೀವಿ. ಅಪ್ಪ, ನೀವು ಬರ್ಬೋದಿತ್ತಲ್ವಾ? ಇಲ್ಲ, ನನಗೆ ಒಂದು ಕೆಲಸ ಇದೆ, ನೀವು ಹೋಗಿ ಬನ್ನಿ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾವೆಲ್ಲ ಒಟ್ಟಿಗೆ ಹೋಗ್ಬೋದಿತ್ತು. ಹೇಳ್ದನಲ್ಲ, ನನಗೆ ಅದಕ್ಕಿಂತ ಮುಖ್ಯವಾದ ಕೆಲಸ ಬಂದಿದೆ. ಬರೋ ಹಾಗಿದ್ರೆ ನಾನೇ ಕೇಳ್ತಿದ್ನಲ್ಲ. ನೀವು ಹೋಗಿ ಬನ್ನಿ, ಹುಷಾರು. ಚಂದನ್ ಅವರೇ, ನೀವು ರೆಡಿಯಾಗಿ ಬನ್ನಿ, ಹೊರಡೋಣ.